Hello students, welcome to chemistry class. So in the last class we have studied about the Dalton's atomic theory, right? So in today's class let us understand about atomic and molecular masses, mole concept and formula of the compounds. Let us see one by one. That is first one, atomic mass. So mass of an atom is extremely small, right? ಸೊ ಯಾವುದೇ ಒಂದು ಆಟಮ್ದು ಮಾಸ್ ತಗೊಂಡಿದ್ದೀವಿ ಅಂತಂದರೆ ತುಂಬ ಕಡಿಮೆ ಇರುತ್ತೆ. ಯಾಕೆ ಮಾಸ್ ತುಂಬ ಕಡಿಮೆ ಇರುತ್ತೆ ಅಂತಂದರೆ ಆಟಮ್ ಇರೋವಂಥದ್ದೇ ಏನಂತ ಡಿಫೈನ್ ಮಾಡ್ತೀವಿ ನಾವು ಆಟಮನ್ನು. ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ವಿಚ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಅದನ್ನು ಮತ್ತೆ ನಾವು ಒಂದು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾನೆ. ಸೊ ಡಿವೈಡ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಅಲ್ಲೇ ಅಸ್ಯೂಮ್ ಮಾಡ್ಕೋಬೋದು ಏನು ಅಂತಂದರೆ ಆಟಮು ತುಂಬ ಚಿಕ್ಕದಾಗಿರುತ್ತೆ, ಆದ್ರೆ ಮಾಸೂ ಅಷ್ಟೇ ತುಂಬ ಕಡಿಮೆ ಇರುತ್ತೆ. ಸೊ ಇವಾಗ ಆ ಆಟಮ್ದು ಮಾಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನೇ ನಾವೇನೇನು ಕರಿಬೇಕು, ಅಟಾಮಿಕ್ ಮಾಸ್ ಅಂತ ಕರಿಬೇಕು. ಸೊ ಈ ಅಟಾಮಿಕ್ ಮಾಸನ್ನು ಯಾವ ಥರ ಡಿಫೈನ್ ಮಾಡ್ತೀವಿ, ಯಾವ ಥರ ಅಟಾಮಿಕ್ ಮಾಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಅಟಾಮಿಕ್ ಮಾಸ್ ಈಸ್ ಡಿಫೈನ್ಡ್ ಆಸ್ ಎ ನಂಬರ್. ಸೊ ಇಟ್ ಈಸ್ ಎ ನಂಬರ್ that express as to how many times of an atom of the element is heavier than the 1/12 the mass of carbon 12 atom. ಸೊ ಅಂದರೆ ಯಾವುದೇ ಒಂದು ಆಟಮ್ ತಗೊಂಡಾಗ ಎಷ್ಟು ಟೈಮ್ಸ್ ಇದು ಕಾರ್ಬನ್ಗಿಂತ ಹೆವಿಯರ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಂಥದ್ದನ್ನೇ ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಎಲಿಮೆಂಟ್ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ಕಾರ್ಬನ್ 12 ಐಸೋಟೋಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ಕಾರ್ಬನ್ 12 ಐಸೋಟೋಪ್ಗೆ ಕಂಪೇರ್ ಮಾಡಿದಾಗ ಆ ಎಲಿಮೆಂಟು ಎಷ್ಟು ಟೈಮ್ಸು ಹೆವಿಯರ್ ಆಗಿದೆ ಅನ್ನೋದನ್ನು ಕಂಪೇರ್ ಮಾಡುವಂಥದ್ದನ್ನೇ ನಾವು ಅಟಾಮಿಕ್ ಮಾಸ್ ಅಂತ ಡಿಫೈನ್ ಮಾಡ್ತಾ ಇದ್ವಿ. ಸೊ ಅದನ್ನು ಯಾವ ಥರ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ದಟ್ ಈಸ್ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಅನ್ ಆಟಮ್, mass of an atom divided by 1/12 the mass of carbon 12 isotope or carbon atom. So atomic mass is defined as the number that expressed as how many times of an atom of the element is heavier than the 1/12 the mass of carbon 12 atom. So that is mass of an atom divided by 1/12 the mass of carbon 12 isotope. ಈ 12 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ದ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ಸೊ ಅಂದರೆ ಈ ಯಾವುದೇ ಒಂದು ಆಟಮ್ದು ಮಾಸ್ ಅನ್ನು ನಾವು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ, ಕಾರ್ಬನ್ 12 ಐಸೋಟೋಪ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. So the scale of relative masses of atom is termed as atomic mass unit, to be called as atomic mass unit. So the scale of relative masses of atoms is to be termed as atomic mass unit, and it is to be defined as the mass exactly equal to 1/12 of the mass of one carbon 12 atom. So very important concept, that is atomic mass unit. It is to be represented as AMU. So atomic mass unit is defined as the mass exactly equal to the 1/12 the mass of carbon 12 atom. Mass exactly equal to the 1/12 the mass of one carbon atom. So one atomic mass unit value is equal to 1.66056 into 10 to the power minus 24 grams. ಅಂದರೆ ಒಂದು ಕಾರ್ಬನ್ ಆಟಮ್ದು ಮಾಸ್ ಎಷ್ಟಿರುತ್ತೆ ಅಂತಂದರೆ 1.66056 ಇಂಟು 10 to the power minus 24 ಗ್ರಾಮ್ಸ್ ಅಷ್ಟು ಇರುತ್ತೆ.
this corresponds closely to the mass of the proton or neutron. So this value is similar to the mass of proton or neutron. So neutron gu proton gu ಎರಡಕ್ಕೂ equal mass ಇರುತ್ತೆ. So mass value 1 atomic mass unit value ಗೆ equal ಆಗಿ ಬರ್ತಾ ಇದೆ. So more recently these units have been called Daltons. It is to be called as Daltons. DALTONS. So symbolically it is to be represented as DA, or it is equal to 1U. Dalton value is equal to 1U. So U is nothing but unified mass. U is to be called as unified mass. U is unified mass. So ಅಂದ್ರೆ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ? ಸೊ ಯಾವುದೇ ಒಂದು ಆಟಮ್ದು ಮಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? ನಾವು ಕಾರ್ಬನ್ 12 ಐಸೋಟೋಪ್ ಅನ್ನ ರೆಫರೆನ್ಸ್ ಎಲಿಮೆಂಟ್ ಆಗಿ ತಗೊಂತಾ ಇದ್ದೀವಿ. ಸೊ ಅದರ ಜೊತೆ ಕಂಪೇರ್ ಮಾಡಿದಾಗ ಎಷ್ಟು ಟೈಮ್ಸು ಆ ಎಲಿಮೆಂಟ್ ಹೆವಿಯರ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದನ್ನೇ ನಾವೇನಂತ ಕರಿಬೇಕು? ಅಟಾಮಿಕ್ ಮಾಸ್ ಅಂತ ಕರಿಬೇಕು. ಸೊ ಅಟಾಮಿಕ್ ಮಾಸ್ ಈಸ್ ಡಿಫೈನ್ಡ್ ಆಸ್ ದಿ mass of an atom to the 1/12 of the mass of carbon 12 atom. Mass of an atom to the 1/12 of the mass of carbon 12 atom. The scale of relative masses of atom is termed as 1 atomic mass unit, and it is to be defined as the mass exactly equal to the 1/12 of the mass of carbon 12 atom. So that value is equal to 1.66056 into 10 to the power minus 24 grams. ಅಂದ್ರೆ ಈ 1/12 the mass of carbon 12 ಎಷ್ಟಿದೆ ಅಂತಂದ್ರೆ that value is equal to 1.66056 into 10 to the power minus 24. For example, let us calculate the mass of hydrogen atom. Mass of hydrogen atom. Mass of hydrogen atom. So ಇಲ್ಲಿ atomic mass ಗೆ ಒಂದು ಫಾರ್ಮುಲಾ ಬಂತು. That is ಏನಿದು? Atomic mass is equal to mass of an atom divided by 1/12 the mass of carbon atom. 1/12 the mass of carbon atom, right? So mass of one hydrogen atom, mass of an hydrogen atom is equal to 1.6736 into 10 to the power minus 24 grams. ಸೊ ಒಂದು ಹೈಡ್ರೋಜನ್ ಆಟಮ್ದು ಮಾಸ್ ಎಷ್ಟಿರುತ್ತೆ ಅಂದರೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಪ್ರಕಾರ ಮಾಸ್ ಅನ್ನ ಡಿಟರ್ಮೈನ್ ಮಾಡಿದ್ರೆ ದಟ್ ಮಾಸ್ ಈಸ್ ಈಕ್ವಲ್ ಟು 1.6736 ಇಂಟು 10 to the power minus 24 ಗ್ರಾಮ್ಸ್ ಅಂತ ಬರುತ್ತೆ. ಜನರಲ್ ಆಗಿ ನಾವು ಎಲ್ಲದಕ್ಕೂ ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ ಮಾಡುವಾಗ ಇಂಥ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಬಟ್ ಇಂಥ ವ್ಯಾಲ್ಯೂಸ್ ಅನ್ನ ನಾವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಪವರ್ಸ್ ಅನ್ನ ಜ್ಞಾಪಕ ಇಟ್ಕೋಬೇಕು, ವ್ಯಾಲ್ಯೂಸ್ ಅನ್ನ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಅನ್ನು ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಏನು ಅಂತಂದ್ರೆ, ಸೊ ಇನ್ ಟರ್ಮ್ಸ್ ಆಫ್ AMU, in terms of atomic mass unit, that is mass of an atom, that is mass of hydrogen atom is 1.6736 into 10 to the power minus 24 grams divided by, so 1/12 the mass of carbon atom. So already ನಾವು 1 AMU ವ್ಯಾಲ್ಯೂ ಹೇಳಿದ್ವಿ. ಸೊ 1 atomic mass unit value 1.66056 into 10 to the power minus 24 grams. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1.66056 into 10 to the power minus 24 grams. That is equal to minus 24 cancel ಆಯಿತು.
ಇನ್ನು ಮಿಕ್ಕಿರುವಂಥದ್ದು 1.67036 ಡಿವೈಡೆಡ್ ಬೈ 1.66056 ಅಂದ್ರೆ ಏನು, ಎರಡು ನಿಯರ್ಲಿ ಸೇಮ್ ಇದೆ. ಸೊ ಡಿವೈಡ್ ಮಾಡಿದ್ರೆ ಬರುವಂಥ ವ್ಯಾಲ್ಯೂ 1.0078 ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಅಂದ್ರೆ ಏನು, ರೌಂಡ್ ಅಪ್ ರೂಲ್ಸ್ ಅನ್ನು ಅಪ್ಲೈ ಮಾಡಿದ್ರೆ, ಸೊ ಇಲ್ಲಿ ಇದನ್ನ ನಾವು ಒಂದು ಸಿಂಪಲ್ ನಂಬರ್ ಇಂದ ರೆಪ್ರೆಸೆಂಟ್ ಮಾಡೋಣ. 1.008 of AMU. That is the atomic mass of hydrogen in the AMU is 1.008. 1.008. ಸೊ ಇವಾಗ ನಾವು ಏನು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಂತ ಬಂದಾಗ 1 ಅಂತ ತಗೋತೀವೋ, ಆ 1 ಅನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಯಾವುದರಲ್ಲಿ, ಅಟಾಮಿಕ್ ಮಾಸ್ ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಅದೇ ತರ ನೀವು ಯಾವ ಎಲಿಮೆಂಟ್ ಬೇಕಾದ್ರೂ ಅಟಾಮಿಕ್ ಮಾಸ್ ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದ್ರೆ ನಮ್ಗೆ ಏನೇನು ಗೊತ್ತಿರಬೇಕು, ಒಂದು ಮಾಸ್ ಆಫ್ ಆಟಮ್ ಗೊತ್ತಿರಬೇಕು ಅಂಡ್ 1/12 ಮಾಸ್ ಆಫ್ ಕಾರ್ಬನ್ 12 ಗೊತ್ತಿದೆ. ಎಷ್ಟಿದೆ, 1.66056 ಗೊತ್ತಿರುತ್ತೆ. ಸೊ ಇವೆರಡು ವ್ಯಾಲ್ಯೂಸ್ ಇಂದ ಡಿವೈಡ್ ಮಾಡಿದೀವಿ ಅಂತಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ಸ್ ಪ್ರಕಾರ ಆ ಆಟಮ್ದು ಮಾಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದೇ ತರ ನಾವು ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರೆ, ಸೊ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, 15.99 AMU ಅಂತ ಬರುತ್ತೆ. ಸೊ AMU ಅಂತಾದ್ರೂ ಮೆನ್ಷನ್ ಮಾಡ್ಬೋದು, ಇದನ್ನ 15.99 U ಅಂತ ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. U ಅಂತಂದ್ರೆ ಯೂನಿಫೈಡ್ ಮಾಸ್, ಆರ್ ದಟ್ ಈಸ್ ಟು ಬಿ ಸಿಂಪ್ಲಿ ಇಟ್ ಈಸ್ ಟು ಬಿ ರೆಪ್ರೆಸೆಂಟೆಡ್ ಆಸ್ 16U. 16 ಅಂದ್ರೆ ಏನು, ರೌಂಡ್ ಅಪ್ ರೂಲ್ಸ್ ಅನ್ನ ಅಪ್ಲೈ ಮಾಡಿದ್ವಿ. ಸೊ 15.99 ಅಂತಂದ್ರೂ ಅಂದ್ರೆ that value is equal to 16. So this is about atomic masses. And next let us see about the average atomic mass. So ಈ average ಅಂತ ಯಾವ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, it is only applicable for the isotopes. So ಏನು isotopes ಅಂತಂದ್ರೆ, that is the same element having the same atomic number but different mass numbers. Atomic number same ಇರಬೇಕು ಬಟ್ ಡಿಫರೆಂಟ್ ಮಾಸ್ ನಂಬರ್ ಇದೆ ಅಂತಂದ್ರೆ ಅಂತ ಎಲಿಮೆಂಟ್ಸ್ ಅನ್ನ ನಾವು ಜನರಲ್ ಆಗಿ ಏನಂತ ಕರಿಬೇಕು, ಐಸೋಟೋಪ್ಸ್ ಅಂತ ಕರಿಬೇಕು. ಸೊ ಈ ಐಸೋಟೋಪ್ಸ್ ಅಟಾಮಿಕ್ ಮಾಸಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಅವರೇಜ್ ಅಟಾಮಿಕ್ ಮಾಸ್ ಅಂತ ತಗೊಂತೀವಿ. ಯಾಕೆ ಅಂತಂದ್ರೆ ದಟ್ ಈಸ್ ಟು ಬಿ ಅಕರ್ಡ್ ಆರ್ ಎಕ್ಸಿಸ್ಟ್ ಆಸ್ ಮೋರ್ ದ್ಯಾನ್ 1 ಫಾರ್ಮ್. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಇಂಥ ಎಲಿಮೆಂಟ್ಸ್ಗೆ ಅಟಾಮಿಕ್ ಮಾಸಸ್ ಯಾವತ್ತೂ ಈಕ್ವಲ್ ಟು ಯಾವುದಕ್ಕೆ, ಆವರೇಜ್ ಅಟಾಮಿಕ್ ಮಾಸ್ ಆಫ್ ಐಸೋಟೋಪ್ಸ್ಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದಿ average atomic masses of all the isotopes. Atomic masses of all the elements is equal to the average atomic masses of all the isotopes. For example, let us take carbon. So carbon has 3 isotopes. One is carbon 12, carbon 13 and carbon 14. So carbon 12 percentage is 98.892%. So relative abundance ಅಂತಂದ್ರೆ, ಸೊ ಔಟ್ ಆಫ್ 100% ಅಲ್ಲಿ ಈ ಎಲಿಮೆಂಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅನ್ನೋದನ್ನೇ ರಿಲೇಟಿವ್ ಅಬಂಡೆನ್ಸ್ ಅಂತ ಕರಿತೀವಿ. ಸೊ ಔಟ್ ಆಫ್ 100% ಅಲ್ಲಿ ಕಾರ್ಬನ್ 12 ಎಷ್ಟಿರುತ್ತೆ, 98.892% ಇರುತ್ತೆ. ಅದರದ್ದು ಅಟಾಮಿಕ್ ಮಾಸ್ AMU ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿರೋದು ಕೊಟ್ಟಿದ್ದೀವಿ, ಎಷ್ಟು, 12 ಅಂತ ಬಂದಿದೆ. ಸೊ ಅದೇ ತರ ಕಾರ್ಬನ್ 13 ಅಂತ ತಗೊಂಡಾಗ 1.108 ಅಷ್ಟಿದೆ and its mass is 13.00335. and for carbon 14 ಅಂದ್ರೆ ಈ ಮೂರು ಎಲಿಮೆಂಟ್ಸ್ಗೂ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ. ಅಟಾಮಿಕ್ ನಂಬರ್ ಏನು ಅಂತಂದ್ರೆ 6 ಇರುತ್ತೆ, ಬಟ್ ಅಟಾಮಿಕ್ ಮಾಸ್ ಮಾತ್ರ ಡಿಫರೆಂಟ್ ಅಟಾಮಿಕ್ ಮಾಸಸ್ ಇರುತ್ತೆ. ಇಂಥದನ್ನೇ ನಾವೇನಂತ ಕರಿಬೇಕು, ಐಸೋಟೋಪ್ಸ್ ಅಂತ ಕರಿಬೇಕು. ಸೊ ಇದ್ರದ್ದು ನ್ಯಾಚುರಲ್ ಅಬಂಡೆನ್ಸ್ ಎಷ್ಟಿದೆ, 2 × 10⁻⁻10 ಅಷ್ಟು ಮಾತ್ರ ಇದೆ. ಅಂದ್ರೆ ಏನರ್ಥ, 0.0000 ಆದ್ಮೇಲೆ ಲಾಸ್ಟ್ 2 ಅಂದ್ರೇನು, ತುಂಬಾ ಕಡಿಮೆ ಪರ್ಸೆಂಟೇಜ್ ಸಿಗುವಂತ ಎಲಿಮೆಂಟ್ ಯಾವುದು ಅಂತಂದ್ರೆ ಈ ಕಾರ್ಬನ್ ಐಸೋಟೋಪ್ಸ್ ಅಲ್ಲಿ ಕಾರ್ಬನ್ 14. ಸೊ ಇದ್ರದ್ದು ಅಟಾಮಿಕ್ ಮಾಸ್ ಎಷ್ಟು ಬರ್ತದೆ, 14.00317. ಅಂದ್ರೆ ಅದನ್ನ ಆವರೇಜ್ ಆಗಿ 14 ಅಂತ ತಗೊಂಡಿದೆ. ಸೊ ಇವಾಗ ಈ ಕಾರ್ಬನ್ ಎಲಿಮೆಂಟ್ಗೆ ಅಟಾಮಿಕ್ ಮಾಸ್ ಅನ್ನು ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು,
That is, atomic masses of the elements is equal to the average atomic mass of all isotopes. ಈ ಎಲ್ಲ ಐಸೋಟೋಪ್ಸ್ ಆವರೇಜ್ ತಗೊಂಡು ನಾವು ಅದನ್ನು ಅಟಾಮಿಕ್ ಮಾಸ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಲೆಟ್ ಅಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ average atomic mass of carbon. Average atomic mass of carbon, that is equal to first element ಎಷ್ಟು ಪರ್ಸೆಂಟೇಜ್ ಸಿಗ್ತದೆ 98.892. ಸೊ ಅದು ಪರ್ಸೆಂಟ್ ಅಲ್ಲಿದೆ. ಸೊ ಡಿವೈಡೆಡ್ ಬೈ 100 ಮಾಡಿದೀವಿ ಅಂತಂದ್ರೆ ಏನು ಬರುತ್ತೆ 0.98892 into atomic mass is 12 plus, so 1.108 divided by 100, that is 0.01108 into atomic mass is 13 plus, so 2 into 10 to the power minus 10, already ಇದು ಸ್ಮಾಲ್ ನಂಬರ್ ಆಗಿರೋದ್ರಿಂದ ಸೊ ನಾವು ಡೈರೆಕ್ಟ್ ಆಗಿ ತಗೊಂತಾ ಇದೀವಿ ಇಂಟು ದಟ್ ಈಸ್ 14. ಸೊ ಮೂರನ್ನು ಸಿಂಪ್ಲಿಫೈ ಮಾಡಿದೀವಿ ಅಂತಂದ್ರೆ ಫೈನಲ್ ಆಗಿ ಆನ್ಸರ್ ಬರುವಂಥದ್ದು ಎಷ್ಟಿರುತ್ತೆ ಅಂದರೆ ದಟ್ ಈಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 12.011 U. 12.011 U ಯೂನಿಫೈಡ್ ಮಾಸ್. ಸೊ atomic mass of carbon is, that is average atomic mass of carbon is 12.011. ಅಂದ್ರೆ ಕಾರ್ಬನ್ ಐಸೋಟೋಪ್ಸ್ ಅವರೇಜ್ ಅಟಾಮಿಕ್ ಮಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಎಷ್ಟು ವ್ಯಾಲ್ಯೂ ಬಂದಿದೆ ಇಲ್ಲಿ ದಟ್ ಈಸ್ 12.011. ಸೊ ಈ ತರ ಯಾವುದೇ ಐಸೋಟೋಪ್ಸ್ ಇದ್ರೂ ಅಟಾಮಿಕ್ ಮಾಸಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಆವರೇಜ್ ಅಟಾಮಿಕ್ ಮಾಸ್ ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಆವರೇಜ್ ಅಟಾಮಿಕ್ ಮಾಸ್ ಅಂತ ಎಕ್ಸ್ಪ್ರೆಸ್ ಮಾಡುವಾಗ ನಾವೇನ್ ಮಾಡ್ತೀವಿ, ಅದರ ರಿಲೇಟಿವ್ ಅಬಂಡೆನ್ಸ್ ತಗೊಂಡು ಅದರ ಅಟಾಮಿಕ್ ಮಾಸಸ್ ಅಂತ ತಗೊಂಡು ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಲೆಟ್ ಅಸ್ ಸಿ ದಿ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಈಸ್ ಡಿಫೈನ್ಡ್ ಆಸ್ ದಿ ಸಮ್ ಆಫ್ ದಿ ಅಟಾಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಇರುವಂತ ಪ್ರತಿಯೊಂದು ಆಟಮ್ದು ಅಟಾಮಿಕ್ ಮಾಸಸ್ ಅನ್ನ ನಾವೇನ್ ಮಾಡಬೇಕು, ಆಡ್ ಮಾಡಿದ್ರೆ ಬರುವಂತ ಮಾಸ್ ಅನ್ನೇ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಒಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ದಿ ಅಟಾಮಿಕ್ ಮಾಸಸ್ ಆಫ್ ಈಚ್ ಎಲಿಮೆಂಟ್ ಬೈ ದಿ ನಂಬರ್ ಆಫ್ ಇಟ್ಸ್ ಆಟಮ್ಸ್ ಅಂಡ್ ಆಡಿಂಗ್ ದೆಮ್ ಟುಗೆದರ್. ಸೊ ಅಂದ್ರೆ ಎಷ್ಟು ಆಟಮ್ಸ್ ಇದೆ ಅನ್ನೋದನ್ನ ನಾವು ಅಟಾಮಿಕ್ ಮಾಸಸ್ ಜೊತೆ ಮಲ್ಟಿಪ್ಲೈ ಮಾಡಿ ಇರೋಂಥ ಡಿಫ್ರೆಂಟ್ ಎಲಿಮೆಂಟ್ಸ್ ಅಟಾಮಿಕ್ ಮಾಸಸ್ ಅನ್ನ ಆಡ್ ಮಾಡಿದ್ರೆ ಫೈನಲ್ ಆಗಿ ಬರುವಂತ ಮಾಸ್ ಅನ್ನೇ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ನೋಡೋಣ ಯಾವ ತರ ಮಾಲಿಕ್ಯುಲರ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಸೊ ವಾಟರ್ ಅಂತಂದ್ರೆ ಫಾರ್ಮುಲಾ ಏನಿದೆ, 2 hydrogens plus 1 oxygen, that is equal to 2 into atomic mass of hydrogen plus 1 into atomic mass of oxygen. ಸೊ ನಮಗೆ ಗೊತ್ತು ಆಲ್ರೆಡಿ. ಸೊ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಂತಂದ್ರೆ ಎಷ್ಟು ಬರುತ್ತೆ, 1.008 U ಪ್ಲಸ್ ಆಕ್ಸಿಜನ್ ಎಷ್ಟಿದೆ 1 ಇಂಟು ಆಕ್ಸಿಜನ್ ಅಂತಂದ್ರೆ ಎಷ್ಟು ಬರುತ್ತೆ 16 U. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ 18.02 U. 18.02 U. That is the molecular mass of water. And next let us see the molecular mass of methane. Methane calculate ಮಾಡೋಣ. So methane ಅಂತಂದ್ರೆ ಫಾರ್ಮುಲಾ ಏನು ಬರುತ್ತೆ, CH4, right? So ಇವಾಗ molecular mass of CH4 is equal 1 into
atomic mass of carbon ಪ್ಲಸ್ ಇನ್ನಿರುವಂಥದ್ದು ಯಾವುದು ಕಾರ್ಬನ್ ಆಯಿತು. ನೆಕ್ಸ್ಟ್ ಇರುವಂಥ ಎಲಿಮೆಂಟ್ ಯಾವುದು ಹೈಡ್ರೋಜನ್. ಸೊ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ? 4 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ 4 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ದಟ್ ಈಸ್ 1 ಇಂಟು, ಸೊ ಒಂದು ಆಟಮ್ದು ಕಾರ್ಬನ್ದು ಮಾಸ್ ಎಷ್ಟಿರುತ್ತೆ? 12u ಪ್ಲಸ್ 4 ಇಂಟು atomic mass of hydrogen that is 1.008u. ಸೊ ಇವೆರಡನ್ನ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಫಸ್ಟು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿದ್ಮೇಲೆ ಬರುವಂಥ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು 16.043 ಆ್ಯಂಡ್ ದ ಯೂನಿಟ್ ಈಸ್ ಯು, ಯೂನಿಫೈಡ್ ಮಾಸ್. ಆ್ಯಂಡ್ ನೆಕ್ಸ್ಟ್ ಲೆಟ್ us take the molecular mass of glucose. Molecular mass of glucose. So glucose ಅಂತಂದ್ರೆ ಫಾರ್ಮುಲಾ ಏನಿರುತ್ತೆ? C6H12 and it is O6. That is equal to ಏನೇನು ಮಾಡಬೇಕು? 6 into atomic mass of carbon plus 12 into atomic mass of hydrogen plus 6 into atomic mass of oxygen ಅಲ್ವಾ? that is 6 into atomic mass of carbon ಅಂತಂದ್ರೆ ಎಷ್ಟು ಬರುತ್ತೆ? 12 plus 12 into atomic mass of hydrogen ಅಂತಂದ್ರೆ ಎಷ್ಟು ಬರುತ್ತೆ? 1.008 plus 6 into atomic mass of oxygen ಅಂತ ಬಂದಾಗ ಎಷ್ಟು ಬರುತ್ತೆ? 16.0u. ಎಲ್ಲಾನು ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಯೂನಿಫೈಡ್ ಮಾಸ್. ದಟ್ ಈಸ್, ಸೊ 16 into 12 ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಟು ಬಿ ಈಕ್ವಲ್ ಟು ದಿ 72.066u ಪ್ಲಸ್ 12 into 1.008 that is equal to 12.096u plus 6 into 16.0 that is equal to 96.00u. So on simplification it gives 180.162u. That is the mass of or molecular mass of glucose. So ಈ ಏನು ಮಾಲಿಕ್ಯುಲರ್ ಮಾಸಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದೀವೋ ಅಂದ್ರೆ ಏನು, ಯಾವ್ಯಾವುದು ಕ್ಯಾಲ್ಕುಲೇಟ್ ಮಾಡಿದೀವಿ? ವಾಟರ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡಿದೀವಿ. ವಾಟರ್ ಎಷ್ಟು ಬರ್ತಾ ಇದೆ? 18.02 ಯು. ಆ್ಯಂಡ್ ಮೀಥೇನ್ದು ಕ್ಯಾಲ್ಕುಲೇಟ್ ಮಾಡಿದೀವಿ 16.043 ಯೂನಿಫೈಡ್ ಮಾಸಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಬಂದು 180.162 ಯೂನಿಫೈಡ್ ಮಾಸ್ ಅಂತ ಬರ್ದಿದ್ವಿ. ಸೊ ಈ ಏನು ಯೂನಿಫೈಡ್ ಮಾಸಲ್ಲಿ ಇದೆಯೋ ಆ ಮಾಲಿಕ್ಯುಲರ್ ಮಾಸಸ್ ಅನ್ನು ನಾವು ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಟು ಬಿ ಕಾಲ್ಡ್ ಆಸ್ ಗ್ರಾಮ್ ಮೋಲಾರ್. ದಟ್ ಈಸ್ molar mass of a substance expressed in grams is to be called as gram molar mass. ಅಂದ್ರೆ ಏನೇನು ಬಂತು? molar mass of water ಎಷ್ಟು ಬರ್ತಾ ಇತ್ತು? 18u ಬರ್ತಾ ಇತ್ತು. ಸೊ ಅದನ್ನೇ ನಾವೇನಂತ ಬರೀತಾ ಇದೀವಿ? ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ ಅಂತಂದ್ರೆ ಅದನ್ನೇ ನಾವೇನಂತ ಕರಿಬೇಕು? ಗ್ರಾಮ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಸೊ ಮೋಲಾರ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್. ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ಗ್ರಾಮ್ ಮೋಲಾರ್ ಮಾಸ್ ಆರ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಸೊ ಅದೇ ತರ ಅಟಾಮಿಕ್ ಮಾಸಸ್ ಅನ್ನು ನಾವು ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನೇ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಗ್ರಾಮ್ ಅಟಾಮಿಕ್ ಮಾಸ್. ಸೊ ಏನು ಅಂದ್ರೆ ಹೈಡ್ರೋಜನ್ ಅಂತ ಬಂದಾಗ ಏನ್ ಬರಿತಾ ಇದ್ವಿ? 1.008u ಅಂತ ಬರಿತಾ ಇದ್ವಿ. ಸೊ ಅದನ್ನ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನ್ ಬರುತ್ತೆ? 1.008 ಗ್ರಾಮ್ಸ್. ಆಕ್ಸಿಜನ್ ಬರ್ತಾ ಇತ್ತು. ಆಕ್ಸಿಜನ್ಗೆ ಎಷ್ಟು ಬರಿತಾ ಇದ್ವಿ? 16u ಅಂತ ಬರಿತಾ ಇದ್ವಿ. ಅದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ? ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ಅಲ್ವಾ? ಸೊ ಅದೇ ಮಾಲಿಕ್ಯೂಲ್ ತಗೊಂಡಾಗ ಅಂದ್ರೆ ಏನು? ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಬೇರೆ, ಆಕ್ಸಿಜನ್ ಆಟಮ್ ಬೇರೆ.
ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಬಂದಾಗ 2 ಆಕ್ಸಿಜನ್ ಆಟಮ್ಸ್ ಇದೆ, ಅಂದರೆ 16 into 2 ಅಂತಂದರೆ ಎಷ್ಟು ಬರುತ್ತೆ? ಟೋಟಲ್ ಆಗಿ ಬರಬೇಕಾಗಿದ್ದು ನಮಗೆ 32 ಗ್ರಾಮ್ಸ್ ಅಲ್ವಾ? 32 ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಆಕ್ಸಿಜನ್ ಆಟಮ್ ಅಂತ ಬಂದಾಗ ಇದನ್ನ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ಏನಾದರೂ ಇದೆ ಅಂತಂದ್ರೆ ಅದನ್ನ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮಾಲಿಕ್ಯೂಲ್ ಅಂತ ಬಂದಾಗ ಗ್ರಾಮ್ ಮಾಲಿಕ್ಯುಲರ್ ಮಾಸ್, ಆಟಮ್ ಅಂತ ಬಂದಾಗ ಗ್ರಾಮ್ ಅಟಾಮಿಕ್ ಮಾಸ್.